ಅದರಲ್ಲಿ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯನಾಗಿರ್ತಕ್ಕಂಥ ಹೇಮಲತಾ ನಾಯಕ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೋರಾಟಗಳು ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳು ಮಾಡ್ತಕ್ಕಂಥದ್ದು ಅನಿವಾರ್ಯತೆ. ಆದರೆ ಹೋರಾಟ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ಸರಿಗಿರ್ಬೇಕು. ಇವತ್ತು ಜನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಇವತ್ತು ಈ ರೀತಿ ನಾವು ಒಂದು 5 ನಿಮಿಷ ಇಡೀಲಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು, 5 ನಿಮಿಷ ಅವ್ರು ಬಿಜೆಪಿ ಆಫೀಸು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ರೆ ಅವ್ರು ಮಾಡ್ತಕ್ಕಂಥದ್ದು ನಾವು ಮಾಡಿದರೆ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ ನಾವು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಜಿಲ್ಲೆಯ ಪ್ರಮುಖರು ಇವತ್ತು ನಿನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅವರು ಏನೋ ಜನರಿಗೆ ಯಾವ ರೀತಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅದೇ ರೀತಿ ಮಾಡಿದ್ರೆ ಅರ್ಥ ಇರಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಅವ್ರು ಮಾತಾಡ್ತಕ್ಕಂಥ ಭಾಷೆ, ಬಳಸಿರ್ತಕ್ಕಂಥ ವಿಚಾರ ಅದಕ್ಕೂ ಹೆಚ್ಚು ನಾವು ಮಾತಾಡಬಲ್ವಿ. ಆದರೆ ಒಂದು ಈ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ, ಹೋರಾಟಗಳು ನಾವು ಅನೇಕ ಮಾಡಿದ್ದೀವಿ, ಅವರು ಕೇಂದ್ರ ಸರ್ಕಾರದ್ದು. ಈಗಾಗಲೇ ದೇಶದಲ್ಲಿ ಏನಾಗಿದೆ ಅಂತ ಪ್ರತಿ ದೇಶದ ಜನರಿಗೆ ಗೊತ್ತಿದೆ ಪರಿಸ್ಥಿತಿ, ವಿದ್ಯಾರ್ಥಿಗಳ ಭವಿಷ್ಯ ಏನಾಗಿದೆ ಅಂತೇಳಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಮುಂದಿನ ರೀತಿ ಆರೋಗ್ಯಕರವಾದಂಥ ಹೋರಾಟ ಮಾಡಿದರೆ ಒಳ್ಳೆಯದು. ಇದೇ ರೀತಿ ಮಾಡಿದರೆ ತಕ್ಕ ಪಾಠವನ್ನು ನಾವು ಅವ್ರಿಗೆ ಕೊಡ್ತೀವಿ.